ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನಂತಂದರೆ ಜಪಾನ್ದಲ್ಲಿ ನೋಡಿ ನಾಯಿಗಳ ರೇಟ್ ಎಷ್ಟಿದೆ ಅಂತ. ಸೊ ಒಂದೊಂದು ನಾಯಿ 1 ಲಕ್ಷ ಮೇಲೇ, ಅದು ಯಾವುದೇ ಪ್ರಾಣಿ ಆಗಲಿ ನಾಯಿ ಆಗಲಿ ಬೆಕ್ಕಾಗಲಿ, ಸೊ 1 ಲಕ್ಷ ಮೇಲೇ ಇರುತ್ತೆ, ಕಡಿಮೆ ಅಂತೂ ಇರೋದಿಲ್ಲ. ಇಲ್ಲಿ ನೋಡಿ 1,97,780 ಇದೆ, 132,000. ಸೊ ನೋಡಿ ಎಷ್ಟು ಚಿಕ್ಕದಿದೆ ಕುನ್ನಿ, ಆದ್ರೂ ಅಷ್ಟು ರೇಟ್ ಇದೆ. ಇದು ನೋಡಿ 1,72,000 ಸಮಥಿಂಗ್ ಇದೆ. ಹಾಗೆ ಇಲ್ಲಿ ನೋಡಿ ಹೆಂಗಿದಾವೆ ನೋಡಿ, ಇದು ಬೆಕ್ಕು ನೋಡಿ ಹೆಂಗಿದೆ ಅಂತ. ಸೊ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ. ಸೊ ಇಲ್ಲಿ ಏನಂತಂದರೆ ಇವರು ನಾಯಿಗಳನ್ನ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತಂದರೆ ಅಷ್ಟು ಕ್ಲೀನ್ ಇಟ್ಟಿರ್ತಾರೆ. ಹಾಗೆ ಇವರು ಇದು ಏನು ರೇಟ್ ಇದೆಯಲ್ಲ, ಈ ನಾಯಿಗಳ ರೇಟ್ಗಿಂತ ಡಬಲ್ ಪಟ್ಟು ಅವರು ಮಂತ್ಲಿ ನಾಯಿಗಳಿಗೆ ಅಷ್ಟು ಚೆನ್ನಾಗಿ ಖರ್ಚು ಮಾಡ್ತಾರೆ. ಸೊ ಅವ್ರದ್ದು ಊಟ ಪೆಡಿಗ್ರಿ ಆಗಲಿ, ಸೊ ಯಾವುದೇ ಆಗಲಿ ಅವರು ಅಷ್ಟು ಚೆನ್ನಾಗಿ ನಾಯಿಗಳಿಗೆ ದುಡ್ಡನ್ನ ಖರ್ಚು ಮಾಡ್ತಾರೆ. ನಾವು ಹೇಗೆ ಒಂದು ಮಗುನ ಯಾವ ರೀತಿಯಾಗಿ ಕೇರ್ ಮಾಡ್ತೀವಲ್ಲ, ಹಾಗೆ ಅವರು ಅಷ್ಟೇ ಚೆನ್ನಾಗಿ ನಾಯಿಗಳಿಗೂ ಕೂಡ ಕೇರ್ ಮಾಡ್ತಾರೆ. ಇವರು ನಾಯಿಗಳಿಗೆ ಅಂತ ಸ್ಟ್ರೋಲರ್ ತಗೋತಾರೆ. ಹಾಗೆ ಬಟ್ಟೆ ಆಗಲಿ ಯಾವುದಾಗಲಿ ನಾವು ಹೆಂಗೆ ಮಕ್ಕಳಿಗೆ ಯಾವ ಥರ ಎಲ್ಲ ಸಾಮಾನು ತಗೋತೀವಲ್ಲ, ಸೊ ಆ ಥರನೇ ಇವರು ನಾಯಿಗಳಿಗೂ ಕೂಡ ಅಷ್ಟೇ ಚೆನ್ನಾಗಿ ಖರ್ಚು ಮಾಡ್ತಾರೆ. ನಾವು ಹೆಂಗೆ ಮಕ್ಕಳನ್ನ ಪಾರ್ಕಿಗೆ ಕರ್ಕೊಂಡು ಹೋಗಿರ್ತೀವಲ್ಲ ಆಟ ಆಡಿಸ್ಲಿಕ್ಕೆ, ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ಹಾಗೆ ಅವರು ನಾಯಿಗಳನ್ನೂ ಸಹ ಆ ಥರ ತೊಗೊಂಡು ಬಂದಿರ್ತಾರೆ. ಮಕ್ಕಳ ಥರನೇ ಅವರು ಅಷ್ಟು ಚೆನ್ನಾಗಿ ನಾಯಿಗಳಿಗೆ ಟೈಮ್ ಕೊಡ್ತಾರೆ, ಅವ್ರ ಪ್ರೀಸಿಯಸ್ ಟೈಮ್ನ. ಸೊ ಇವರು ಏನಂತಂದರೆ ಜಪಾನ್ದವರು ಎಲ್ಲ ಯಾವುದೇ ಆಗಲಿ ಅಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ಅಷ್ಟೇ ಕ್ಲೀನ್ ಇಟ್ಟಿರ್ತಾರೆ ಯಾವುದೇ ಆಗಲಿ ಅದು. ಇಲ್ಲಿ ನೋಡಿ ಇವರು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ನಾಯಿಗಳನ್ನ. ಸೊ ಹೇರ್ ಕಟ್ಟಿಂಗ್ ಆಗಲಿ, ಹಾಗೆ ಅವತ್ತನ್ನು ಸ್ನಾನ ಮಾಡಿಸೋದಾಗಲಿ, ಹಾಗೆ ಅವಕ್ಕೆ ಊಟ ಹಾಕೋದಾಗಲಿ, ಸೊ ಯಾವುದೇ ಆಗಲಿ ಅವರು ಎಷ್ಟು ಕೇರ್ ತಗೊಂಡು ಅಷ್ಟು ಚೆನ್ನಾಗಿ ನೀಟಾಗಿ ಮಾಡ್ತಾರೆ. ಈ ನಾಯಿ ನೋಡಿ ಹೆಂಗಿದೆ, ಕಪ್ಪಗೆ ನೋಡಿದ್ರೇ ಭಯ ಆಗುತ್ತೆ, ಅಷ್ಟೊಂದು ಭಯಂಕರವಾಗಿದೆ ಈ ನಾಯಿ. ಇದು ನೋಡಿ ನಾಯಿಗಳಿಗೆ ಅಂತ ಸ್ಟ್ರೋಲರ್ ಹೆಂಗಿದ್ದಾವೆ ಪಾಪುಗಳ ಥರ. ಸೊ ಅಷ್ಟೇ ಚೆನ್ನಾಗಿ ಇವರು ಎಲ್ಲವೂ ಮೇಂಟೈನ್ ಮಾಡ್ತಾರೆ. ಇದು ನಾಯಿಗಳ ಪೆಡಿಗ್ರಿ ಇವು ಎಲ್ಲವೂ. ಸೊ ನಾಯಿಗಳ ಫುಡ್ಡು ಏನೇನಿದೆ ಎಷ್ಟು ವೆರೈಟೀಸ್ ಇದೆ ನೋಡಿ, ಎಷ್ಟು ಇದೆಲ್ಲ ನಾಯಿಗಳದೇ. ಇದು ನೋಡಿ ಎಷ್ಟೊಂದಿದೆ, ಇವರು ಎಷ್ಟೊಂದು ಕೇರ್ ಮಾಡ್ತಾರೆ ನಾಯಿಗಳನ್ನ ಅಂತ.
ಇದೆಲ್ಲ ನಾಯಿ ಬೆಲ್ಟ್ಗಳು ನೋಡಿ, ಎಷ್ಟು ವೆರೈಟೀಸ್ ಆಫ್ ಬೆಲ್ಟ್ ಇದೆ. ಹಾಗೆ ಶಾಂಪೂ ಆಗಲಿ, ಹಾಗೂ ಇದು ನಾಯಿಗಳ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಕ್ಯೂಟಾಗಿ. ಹಾಗೆ ಇದು ನಾಯಿಗೋಸ್ಕರ ನೋಡಿ ಮನೆ ಟೆಂಟ್ ಹೆಂಗಿದೆ ಚೆನ್ನಾಗಿ. ಎಲ್ಲ ನಾಯಿಗಳಿಗೆ ಅಂತ ಆಟ ಆಡೋ ಸಾಮಾನು, ನಾವು ಹೆಂಗೆ ಮಕ್ಕಳಿಗೆ ಗಿಲ್ಗಿಂಚಿ ಅವು ಇವೆಲ್ಲ ಇರ್ತೀವಲ್ಲ, ಸೊ ಇವರು ಎಲ್ಲ ನಾಯಿಗಳಿಗೆ ಅಂತಲೇ ಇಟ್ಟಿರ್ತಾರೆ ಬೇರೆ. ಹಾಗೆ ನನ್ನ ಮಕ್ಕಳು ಸ್ವಲ್ಪ ನಾಯಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರು. ಸೊ ಅವರಿಗೆ ನಾಯಿ, ಬೆಕ್ಕು ಎಲ್ಲ ಊರಲ್ಲೆಲ್ಲ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಅಲ್ಲ ಅವುಗಳ ಜೊತೆ. ಹಂಗೆ ಅವರಿಗೆ ಸ್ವಲ್ಪ ಫುಲ್ ಖುಷಿ ಆಗಿಬಿಟ್ರು ನಾಯಿ, ಬೆಕ್ಕು ಎಲ್ಲ ನೋಡಿಬಿಟ್ಟು. ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ. ಬಾಯ್ ಬಾಯ್.